ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾಕ್ಬೇಡಿ ಅಂದಿದ್ನಲ್ಲ, ಆದ್ರೂ ನೀನು ಯಾಕೆ ನಿಂತೇ ಇದೀಯಾ? ಕೂತ್ಕೋ. ನೀನೇನು ಅಡುಗೆ ಮಾಡಿದ್ಯೋ ನೋಡೇ ಬಿಡೋಣ. ನಾನು ಇಮೋಷ್ನಲ್ ವಿಷಯ ಹೇಳ್ತೀನಿ. ನಿಮ್ಮ ಮಟ್ಟಿಗೆ ನೀವು ಹೇಳ್ತಿರೋದು ಸರಿ ಇರ್ಬೋದು, ಆದರೆ ಈ ಎಪಿಸೋಡ್ ಟೆಲಿಕಾಸ್ಟ್ ಆದರೆ ಮಾತ್ರ ಪ್ರೊಡ್ಯೂಸರ್ಗೆ ಹಣ ಸಿಗೋದು. ನೀವು ಎಂಪ್ಲಾಯಿ ಆಗಿದ್ದು, ನಿಮಗೆ ಶ್ರಮದ ಬೆಲೆ ಹೆಚ್ಚಾಗೇ ಗೊತ್ತಿದೆ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನನ್ನ ಮಾತಿಗೆ ಬೆಲೆ ಕೊಡೋದು ಬೇಡ, ನನ್ನ ತಂಡದ ಶ್ರಮಕ್ಕೆ ಬೆಲೆ ಕೊಡಿ. ಎಪಿಸೋಡ್ನ ಇವತ್ತು ಟಿ ವಿಲಿ ಹಾಕೋಕ್ಕೆ ಬಿಡಿ ಪ್ಲೀಸ್. ಸರಿ, ಆದರೆ ನೋಡು, ಈ ವಿಷಯನ ಈವಾಗಲೇ ತುಳಸಿಗೆ ಹೇಳೋದು ಬೇಡ. ಪಾಪಮ್ಮ, ಪೂರ್ಣಿ, ಮಾವ ನನ್ನನ್ನು ಕರೆದ್ರಾ? ಏನು ವಿಷಯ? ಪಾಪಮ್ಮ, ಅವತ್ತು ಸಿರಿ ಅಂತ ನಮ್ಮ ಮನೆಗೆ ಬಂದಿದ್ಲಲ್ಲ, ಅವಳ ಅತ್ತೆ ಇವತ್ತು ನಮ್ಮ ಎಪಿಸೋಡಲ್ಲಿ ಬರ್ತಾ ಇದೆ. ಏನು, ತುಳಸಿ ಅಮ್ಮ ಬಂದಿದ್ದಾರಾ ಇವತ್ತಿನ ಶೋಗೆ? ಇವತ್ತು ನಮ್ಮ ಜೊತೆಗಿರೋರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಅಸಾಮಾನ್ಯ ಶೆಫ್. ಮಾವ, ಅದು ನಾನು ಟಿ ವಿ ನೋಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ಮಧ್ಯೆ ಮಾತಾಡಬೇಡ, ಕೇಳಿಸ್ಕೊಳಕ್ ಬಿಡು. ಇವರು ಒಬ್ಬ ಅಕ್ಕರೆಯ ತಾಯಿ ಹಾಗೂ ಮಾವನ್ನ ಅಪ್ಪನ ರೀತಿ ಪ್ರೀತಿ ಮಾಡೋ ಸೊಸೆ. ತುಳಸಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೆಲ್ಲರಿಗೋಸ್ಕರ ಏನು ಅಡುಗೆ ಮಾಡಬೇಕು ಅಂತಿದ್ದೀರಾ? ನಾನು ಯಾವುದು ಒಂದು ರೆಸಿಪಿ ಅಂತ ಹೇಳ್ತಾ ಇಲ್ಲ, ಪಟ್ಪಟ ಅಂತ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಾಲ್ಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ಎಷ್ಟು ಇನ್ನೋಸೆಂಟಾಗಿ ಮಾತಾಡ್ತಾರೆ ಅಲ್ವಾ? ಪಾಪಮ್ಮ, ಎಷ್ಟು ಬೇಗ ಅಷ್ಟೆಲ್ಲ ಅಡುಗೆ ಮಾಡಿಬಿಟ್ರು ಗೊತ್ತಾ? ಅದು ರುಚಿಕಟ್ಟಾಗಿ. ಮಾವ ಮನೆಗೆ ವಾಪಸ್ ಬರೋ ಹಾಗೆ ಮಾಡಿದ್ದು ಇವರೇ ಪಾಪಮ್ಮ. ಮೊದಲು ತುಂಬ ಗಾಬರಿ ಆಗಿಬಿಟ್ರು, ಕ್ಯಾಮ್ರಾ ಫೇಸ್ ಮಾಡ್ತಿರೋದೇ ಫಸ್ಟ್ ಟೈಮ್ ಅಂತೆ. ಆದರೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇದಕ್ಕೆ ನಮ್ಮ ಮಾವ ಇಲ್ಲಿಗೆ ಬಾ ಅಂತ ಒತ್ತಾಯ ಮಾಡಿದ್ದು. ಇದನ್ನ ಟೆಲಿಕಾಸ್ಟ್ ಆಗೋಕೆ ಈ ಮುತ್ಕಪ್ಪ ಹೇಗ್ಬಿಟ್ಟ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.